ನಮಸ್ಕಾರ. ಇಂದಿನ ಈ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಕ್ಷಣ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಏನೆಲ್ಲ ಚಮತ್ಕಾರ ಮಾಡ್ತಿದೆ ಅನ್ನೋದನ್ನ ನಾವಿಂದು ನೋಡೋಣ. ಇದೇನೋ ಬರೀ ಹೊಸ ಟೆಕ್ನಾಲಜಿ ಬಗ್ಗೆ ಒಣ ಭಾಷಣ ಅಂತ ಅಂದುಕೊಳ್ಬೇಡಿ. ಶಿಕ್ಷಕರ ಅಮೂಲ್ಯವಾದ ಸಮಯ ಉಳಿಸಿ ಇಡೀ ಕ್ಲಾಸ್ ರೂಮ್ ವಾತಾವರಣವನ್ನೇ ಹೇಗೆ ಬದಲಾಯಿಸಬಹುದು ಅನ್ನೋದರ ರೋಚಕ ಮಾಹಿತಿ ಇಲ್ಲಿದೆ. ಬನ್ನಿ ಶುರು ಮಾಡೋಣ. ಸರಿ, ಇವತ್ತಿನ ನಮ್ಮ ಅಜೆಂಡಾ ಏನಿದೆ ಅಂತ ಫಟಾಫಟ್ ನೋಡೋಣ. ನಾವು 6 ಮುಖ್ಯ ವಿಷಯಗಳನ್ನ ಕವರ್ ಮಾಡ್ತಿದ್ದೀವಿ. 1. ಬೋಧನಾ ಸಮಯದ ಅಭಾವ. 2. ಯೋಜನೆ ಮತ್ತು ವಿತರಣಾ ಸಾಧನಗಳು. 3. ಮೌಲ್ಯಮಾಪನ ಕ್ರಾಂತಿ. 4. ವಿಶೇಷ ಶಿಕ್ಷಣದಲ್ಲಿ ಎಐ. 5. ಪ್ರಾಂಪ್ಟಿಂಗ್ ಮತ್ತು ಜಾಗತಿಕ ವ್ಯಾಪ್ತಿ. ಮತ್ತೆ ಕೊನೆಯದಾಗಿ 6. ಹೆಚ್ಚಿಸುವುದು ಬದಲಾಯಿಸುವುದಲ್ಲ. ಈ 6 ಹೆಜ್ಜೆಗಳಲ್ಲಿ ಇಡೀ ಎಐ ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ಳೋಣ. ವಿಭಾಗ 1. ಬೋಧನಾ ಸಮಯದ ಅಭಾವ, ಶಿಕ್ಷಕರ ಮೇಲಿರುವ ಆಡಳಿತಾತ್ಮಕ ಹೊರೆ. ಇವತ್ತಿನ ದಿನಗಳಲ್ಲಿ ನಮ್ಮ ಟೀಚರ್ಸ್ ಪಾಠ ಮಾಡೋದಕ್ಕಿಂತ ಬೇರೆ ಆಡಳಿತಾತ್ಮಕ ಕೆಲಸಗಳಲ್ಲೇ ಹೆಚ್ಚು ಸಮಯ ಕಳೆಯುವಂತಾಗಿದೆ. ಇದು ನಮ್ಗೆಲ್ಲರಿಗೂ ಗೊತ್ತಿರೋ ಕಹಿ ಸತ್ಯ ಅಲ್ವಾ? ಇಲ್ಲೊಂದು ಪ್ರಶ್ನೆ ಉದ್ಭವಿಸುತ್ತೆ. ಒಂದೇ ಒಂದು ಲೆಸನ್ ಪ್ಲಾನ್, ಆಸನ ವ್ಯವಸ್ಥೆ ಅಥವಾ ಐಇಪಿ ಕರಡನ್ನ ರೆಡಿ ಮಾಡಕ್ಕೆ ಎಷ್ಟು ಸಮಯ ಬೇಕಾಗಬಹುದು? ತರಗತಿಯ ಹಾಜರಾತಿ ಪಟ್ಟಿ ಮಾಡೋಕೆ ಗಂಟೆಗಟ್ಲೆ ಹಿಡಿಯೋದು ಮಾಮೂಲಿ. ಈ ಪುನರಾವರ್ತಿತ ಕೆಲ್ಸಗಳೇ ಶಿಕ್ಷಕರ ಅರ್ಧ ಸಮಯವನ್ನ ನುಂಗಿ ಹಾಕ್ತಿವೆ. ಆದ್ರೆ ಇಲ್ಲಿ ನಿಜಕ್ಕೂ ಆಶ್ಚರ್ಯಕರವಾದ ವಿಷಯ ಏನಂದ್ರೆ ಉತ್ತರ ಕೇವಲ 60. ಹೌದು, 60 ಸೆಕೆಂಡುಗಳು. ಟಾಸ್ಕಟ್ನಂತಹ ಎಐ ಟೂಲ್ ಬಳಸಿದ್ರೆ ಒಂದು ಕ್ಲಾಸ್ ರೋಸ್ಟರ್ನ ಬಿಹೇವಿಯರ್ ಟ್ಯಾಗುಗಳ ಜೊತೆಗೆ ಸಂಪೂರ್ಣ ಪ್ರಿಂಟಬಲ್ ಸೀಟಿಂಗ್ ಚಾರ್ಟ್ ಆಗಿ ಕನ್ವರ್ಟ್ ಮಾಡಕ್ ಬೇಕಾಗೋದು ಕೇವಲ 1 ನಿಮಿಷ. ಗಂಟೆಗಳ ಕೆಲಸ ಜಸ್ಟ್ 60 ಸೆಕೆಂಡಲ್ಲಿ ಮುಗಿಯುತ್ತೆ ಅಂದ್ರೆ ಎಷ್ಟೊಂದು ಟೈಮ್ ಉಳಿಯುತ್ತೆ ಅಲ್ವಾ? ಈಗ 2ನೇ ವಿಭಾಗಕ್ಕೆ ಹೋಗೋಣ. ಯೋಜನೆ ಮತ್ತು ವಿತರಣಾ ಸಾಧನಗಳು, ಎಐ ಟೆಕ್ ಸ್ಟಾಕ್ ನಿರ್ಮಾಣ. ಮಾರುಕಟ್ಟೆಯಲ್ಲಿ ನೂರಾರು ಆಪ್ಗಳಿವೆ ಅಂತ ಕನ್ಫ್ಯೂಸ್ ಆಗೋದು ಬೇಡ. ನಮ್ಗೆ ನಿಜಕ್ಕೂ ಉಪಯುಕ್ತವಾಗುವ ಬೆಸ್ಟ್ ಟೂಲ್ಗಳನ್ನ ಹೇಗೆ ಆರಿಸ್ಕೊಳ್ಳೋದಂತ ನೋಡೋಣ. ಈ ಚಾರ್ಟ್ ನಮಗೆ ಸ್ಟ್ಯಾಕ್ಡ್ ಕಾನ್ಸೆಪ್ಟ್ ಅನ್ನ ತುಂಬಾ ಸಿಂಪಲ್ ಆಗಿ ವಿವರಿಸುತ್ತೆ. 10 ಆಪ್ಗಳು ಬೇಕಾಗಿಲ್ಲ. ಒಂದೇ ಒಂದು ಆಲ್ ಇನ್ ಒನ್ ವರ್ಕ್ಸ್ಪೇಸ್, ಒಂದು ವಿಷಯ ತಜ್ಞ ಟೂಲ್, ಜೊತೆಗೆ ಒಂದು LMS ಅಂದ್ರೆ ಗೂಗಲ್ ಕ್ಲಾಸ್ರೂಮ್ ಮತ್ತು ಜೆಮಿನಿಯಂತಹ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದ್ರೆ ಸಾಕು. ಪದೇ ಪದೇ ಬೇರೆ ಬೇರೆ ಟ್ಯಾಬ್ಗಳಿಗೆ ಹಾರುವ ಕಿರಿಕಿರಿ ಇರೋದೇ ಇಲ್ಲ. ಇಲ್ಲಿರೋ ಪ್ರಮುಖ ಟೂಲ್ಗಳನ್ನ ಒಮ್ಮೆ ಗಮನಿಸೋಣ. ಟಾಸ್ಕೆಡ್ ಏಕೀಕೃತ ವೇದಿಕೆ ಒದಗಿಸಿದ್ರೆ ಮ್ಯಾಜಿಕ್ ಸ್ಕೂಲ್ನಲ್ಲಿ 80ಕ್ಕೂ ಹೆಚ್ಚು ಟೂಲ್ಗಳಿವೆ. ಡಿಫಿಟ್ ಅನ್ನೋದು ಯಾವುದೇ ಪಠ್ಯವನ್ನ ಬೇರೆ ಬೇರೆ ಓದುವ ಮಟ್ಟಕ್ಕೆ ತಕ್ಕಂತೆ ವಿಭಜಿಸುತ್ತೆ. ಕ್ಯೂರಿಪಾಡ್ ಲೈವ್ ಪೋಲ್ಗಳನ್ನ ಮಾಡುತ್ತೆ ಮತ್ತೆ ಎಜುವೇಡ್ ಪಠ್ಯಕ್ರಮವನ್ನ ಜೋಡಿಸುತ್ತೆ. ಇವೆಲ್ಲವೂ ಸೇರಿದ್ರೆ ಪ್ಲಾನಿಂಗ್ ಕೆಲಸ ಫುಲ್ ಈಸಿ ಆಗುತ್ತೆ. 3ನೆಯ ವಿಭಾಗ ಮೌಲ್ಯಮಾಪನ ಕ್ರಾಂತಿ, ಸ್ವಯಂಚಾಲಿತ ಮೌಲ್ಯಮಾಪನ. ಶಿಕ್ಷಕರಿಗೆ ಅತಿ ಹೆಚ್ಚು ತಲೆನೋವು ತರಿಸೋ ಶ್ರಮದಾಯಕ ಕೆಲಸ ಅಂದ್ರೆ ಅದು ಪೇಪರ್ ತಿದ್ದೋದು ಅಥವಾ ಗ್ರೇಡಿಂಗ್. ಈ ಗ್ರೇಡಿಂಗ್ ಪ್ರಕ್ರಿಯೆಯನ್ನ ಎಐ ಹೇಗೆ ಕ್ರಾಂತಿಕಾರಿಯಾಗಿ ಬದಲಾಯಿಸ್ತಿದೆ ಅಂತ ನೋಡೋಣ. GPT-0 ತರಹದ ಎಐ ಗ್ರೇಡರ್ ಬಳಸೋದು ತುಂಬಾನೇ ಸುಲಭ. ಕೇವಲ 3 ಸ್ಟೆಪ್ಸ್. ಮೊದಲು ಮಾನದಂಡ ಅಥವಾ ರುಬ್ರಿಕ್ ಅನ್ನ ಕೊಡಬೇಕು. ಆಮೇಲೆ ನಾವು ಮ್ಯಾನ್ಯುವಲ್ ಆಗಿ ತಿದ್ದಿದ 3 ಸ್ಯಾಂಪಲ್ಗಳನ್ನ ಕೊಟ್ಟು ಎಐಗೆ ಟ್ರೈನಿಂಗ್ ನೀಡಬೇಕು. ಅಷ್ಟೇ. ಉಳಿದ ಪೇಪರ್ಗಳನ್ನ ಎಐ ತಾನೇ ತಿದ್ದಿ ತಪ್ಪುಗಳನ್ನ ಗುರುತಿಸಿ ಕರಾರುವಾಗಾಗಿ ಫೀಡ್ಬ್ಯಾಕ್ ಕೊಡುತ್ತೆ. 100 ಪೇಪರ್ ತಿದ್ದೋ ಶ್ರಮ ಉಳಿದೇ ಹೋಯ್ತು. ಇಲ್ಲಿ 2 ವಿಭಿನ್ನ ಟೂಲ್ಗಳನ್ನ ಹೋಲಿಸಿ ನೋಡೋಣ. ಗ್ರೇಡ್ ಸ್ಕೋಪ್ ಮತ್ತು ಬ್ರಿಸ್ಕ್ ಟೀಚಿಂಗ್. ಗ್ರೇಡ್ ಸ್ಕೋಪ್ ದೊಡ್ಡ ಪ್ರಮಾಣದ ಕೈಬರಹದ ಪರೀಕ್ಷೆಗಳಿಗೆ ಮತ್ತು ಲೆಕ್ಕಾಚಾರಗಳಿಗೆ ಹೇಳಿ ಮಾಡಿಸಿದಂತಿದೆ, ಯಾಕಂದ್ರೆ ಇದು ಒಂದೇ ರೀತಿಯ ಉತ್ತರಗಳನ್ನ ಗ್ರೂಪ್ ಮಾಡುತ್ತೆ. ಆದ್ರೆ ಬ್ರಿಸ್ಕ್ ಟೀಚಿಂಗ್ ಹಾಗಲ್ಲ. ಇದು ಪ್ರಬಂಧಗಳಂತಹ ಬರವಣಿಗೆಗೆ ಗೂಗಲ್ ಡಾಕ್ಸ್ ಒಳಗೇನೆ ಇನ್ಲೈನ್ ಫೀಡ್ಬ್ಯಾಕ್ ಕೊಡೋಕೆ ಬೆಸ್ಟ್ ಆಡಿದೆ. ಬರೆಯೋವಾಗ್ಲೇ ತಪ್ಪು ತಿದ್ದಿಕೊಳ್ಳೋಕೆ ಇದು ಬಹಳ ಸಹಾಯ ಮಾಡುತ್ತೆ. ಆದ್ರೆ ಇಲ್ಲೊಂದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಎಐ ಡಿಟೆಕ್ಟರ್ಗಳು ಯಾವಾಗ್ಲೂ 100ಕ್ಕೆ 100 ನಿಖರವಾಗಿರಲ್ಲ. ವಿಶೇಷವಾಗಿ ಬೇರೆ ಭಾಷೆ ಕಲಿಯುವ ವಿದ್ಯಾರ್ಥಿಗಳು ಬರೆದದ್ದನ್ನ ಎಐ ಬರೆದಿದೆ ಅಂತ ಈ ಡಿಟೆಕ್ಟರ್ಗಳು ತಪ್ಪಾಗಿ ಅಂದ್ರೆ ಫಾಲ್ಸ್ ಪಾಸಿಟಿವ್ ಆಗಿ ಗುರ್ತಿಸೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಯಂತ್ರದ ಮೇಲೆ ಸಂಪೂರ್ಣ ಅವಲಂಬಿತರಾಗದೆ ಮನುಷ್ಯನ ಅಂದ್ರೆ ನಮ್ಮ ಶಿಕ್ಷಕರ ಪರಿಶೀಲನೆ ಖಂಡಿತ ಬೇಕು. ಈಗ ವಿಭಾಗ 4 ವಿಶೇಷ ಶಿಕ್ಷಣದಲ್ಲಿ ಎಐ ದಾಖಲಾತಿ ಹೊರೆಯನ್ನು ನಿರ್ವಹಿಸುವುದು, ಸ್ಪೆಷಲ್ ಎಜುಕೇಷನ್ ಅಥವಾ ವಿಶೇಷ ಶಿಕ್ಷಣದ ಕಡೆಗೆ ಬರೋಣ. ಇಲ್ಲಿ ಬೋಧನೆ ಜೊತೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಪ್ರಗತಿಯನ್ನ ದಾಖಲಿಸುವ ಜವಾಬ್ದಾರಿ ಸಾಮಾನ್ಯ ಶಿಕ್ಷಣಕ್ಕಿಂತ ತುಂಬಾನೇ ಹೆಚ್ಚಿರುತ್ತೆ. ಇದು ನಿಜಕ್ಕೂ ಸ್ವಲ್ಪ ಬೇಸರದ ಹಾಗೆ ಆಘಾತಕಾರಿ ಅಂಕಿಅಂಶ. 1.4x.
ಹೌದು, ಸಾಮಾನ್ಯ ಶಿಕ್ಷಕರಿಗಿಂತ ವಿಶೇಷ ಶಿಕ್ಷಣ ನೀಡುವ ಶಿಕ್ಷಕರು 1.4 ಪಟ್ಟು ಹೆಚ್ಚು ವೇಗದಲ್ಲಿ ತಮ್ಮ ವೃತ್ತಿ ಬಿಡ್ತಿದ್ದಾರೆ. ಕಾರಣ ಆಡಳಿತಾತ್ಮಕ ಮತ್ತು ದಾಖಲೆಗಳ ನಿರ್ವಹಣೆಯ ಭಾರೀ ಹೊರೆ. ಮಕ್ಕಳ ಜೊತೆ ಇರೋದಕ್ಕಿಂತ ಫೈಲ್ಗಳ ಜೊತೆ ಒದ್ದಾಡೋದೇ ಅವರಿಗೆ ದೊಡ್ಡ ಕೆಲಸ ಆಗ್ಬಿಡಿದೆ. ಹಾಗಾಗಿ ಇಲ್ಲಿನ ನಿರ್ಣಾಯಕ ಅಂಶ ಏನು ಗೊತ್ತಾ? ಎಐನ ಮಿತಿಗಳನ್ನ ಅರ್ಥಕೊಳ್ಳೋದು. ಎಐ ಐಇಪಿ ಕರಡು ರಚನೆ ಮಾಡಬಹುದು, ಓದುವ ಸಾಮಗ್ರಿಗಳನ್ನ ರೆಡಿ ಮಾಡಬಹುದು. ಆದ್ರೆ ಒಬ್ಬ ವಿದ್ಯಾರ್ಥಿಯ ನೈಜ ಸಮಸ್ಯೆ ಅರ್ಥ ಮಾಡ್ಕೊಳ್ಳೋಕೆ, ಅವರ ಮುಖಭಾವ ಓದೋಕೆ ಎಐನಿಂದ ಸಾಧ್ಯನೇ ಇಲ್ಲ. ಅಲ್ಲಿ ಶಿಕ್ಷಕರ ಮಾನವೀಯತೆ ಮತ್ತು ಕ್ಲಿನಿಕಲ್ ಜಜ್ಮೆಂಟ್ಗೆ ಪರ್ಯಾಯ ಇಲ್ಲ. ಯಂತ್ರ ಕೆಲಸ ಮಾಡಬಹುದು, ಆದ್ರೆ ತೀರ್ಪು ಕೊಡೋಕ್ಕಾಗಲ್ಲ. ವಿಭಾಗ 5: ಪ್ರಾಂಪ್ಟಿಂಗ್ ಮತ್ತು ಜಾಗತಿಕ ವ್ಯಾಪ್ತಿ, ಸ್ಥಳೀಯ ಪರಿಹಾರಗಳು ಮತ್ತು ಎಂಜಿನಿಯರಿಂಗ್. ಶಿಕ್ಷಕರು ಈ ಎಐ ಜೊತೆ ಹೇಗೆ ಸಂವಹನ ಮಾಡ್ತಾರೆ ಮತ್ತು ಎಐ ನಮ್ಮ ಸ್ಥಳೀಯ ಭಾಷೆಗಳಲ್ಲಿ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದನ್ನ ನಾವೀಗ ಗಮನಿಸೋಣ. ಪ್ರಾಂಪ್ಟ್ ಎಂಜಿನಿಯರಿಂಗ್ ಇದು ಭವಿಷ್ಯದ ಬಹುದೊಡ್ಡ ಕೌಶಲ್ಯ. ಸರಳವಾಗಿ ಹೇಳಬೇಕಂದ್ರೆ ಎಐನಿಂದ ನಮಗೆ ಬೇಕಾದ ಸರಿಯಾದ ಉತ್ತರ ಪಡೆಯೋಕೆ ನಾವದಕ್ಕೆ ಕೊಡೋ ಸೂಚನೆಗಳನ್ನ ವಿನ್ಯಾಸ ಮಾಡೋ ಪ್ರಕ್ರಿಯೆ ಇದು. ಸಿಟ್ಯಾಮ್ಸ್ ಮಾಡ್ಯೂಲ್ ಹೇಳೋ ಹಾಗೆ ಮನುಷ್ಯರ ಉದ್ದೇಶಗಳನ್ನ ಎಐ ಯಂತ್ರದ ಜೊತೆ ಬೆಸೆಯೋ ಸೇತುವೆ ಇದು. ಇಲ್ಲೊಂದು ಒಳ್ಳೆಯ ಉದಾಹರಣೆ ಇದೆ. ಜಲಚಕ್ರವನ್ನು ಸರಳ ಪದಗಳಲ್ಲಿ ವಿವರಿಸಿ. ಕೇವಲ ಜಲಚಕ್ರ ವಿವರಿಸಿ ಅಂತ ಹೇಳಿದ್ರೆ ಎಐ ದೊಡ್ಡ ದೊಡ್ಡ ಸೈಂಟಿಫಿಕ್ ಪದಗಳನ್ನ ಬಳಸ್ಬೋದು. ಆದ್ರೆ ಸರಳ ಪದಗಳಲ್ಲಿ ಅಂತ ಒಂದು ಕಂಡೀಷನ್ ಹಾಕಿದಾಗ ಅದು ಪುಟ್ಟ ಮಕ್ಕಳಿಗೂ ಅರ್ಥ ಆಗೋ ಹಾಗೆ ಉತ್ತರ ಕೊಡುತ್ತೆ. ಇದೇ ಪರ್ಫೆಕ್ಟ್ ಪ್ರಾಂಪ್ಟಿಂಗ್. ಇಲ್ಲಿ ನಾವೆಲ್ಲರೂ ಹೆಮ್ಮೆ ಪಡಬೇಕಾದ ನಮ್ಮದೇ ಬೆಂಗಳೂರಿನ ಒಂದು ಅದ್ಭುತ ಕಥೆ ಇದೆ. ಮೈಕ್ರೋಸಾಫ್ಟ್ ರಿಸರ್ಚ್ ಮತ್ತು ಶಿಕ್ಷಣ ಫೌಂಡೇಶನ್ ಸೇರಿ ದಿ ಶಿಕ್ಷಣ ಕೋ-ಪೈಲಟ್ ಅನ್ನೋ ಎಐಯನ್ನ ಬೆಂಗಳೂರಿನ 10 ಸರ್ಕಾರಿ ಶಾಲೆಗಳಲ್ಲಿ ಪರಿಚಯಿಸಿವೆ. ಇದು ನಮ್ಮ ಕನ್ನಡದಲ್ಲೇ ಪಾಠ ಯೋಜನೆಗಳನ್ನ, ಪಿಪಿಟಿಗಳನ್ನ ರಚಿಸುತ್ತೆ. 50-60 ಮಕ್ಕಳಿರೋ ಕ್ಲಾಸ್ ರೂಮ್ ನಿರ್ವಹಿಸುವ ನಮ್ಮ ಸರ್ಕಾರಿ ಶಾಲೆಯ ಟೀಚರ್ಸ್ಗೆ ಗಂಟೆಗಳ ಕೆಲಸ ನಿಮಿಷಗಳಲ್ಲಿ ಆಗೋದ್ರಿಂದ ಇದು ಅಕ್ಷರಶಃ ಒಂದು ವರದಾನವೇ ಸರಿ. ಬನ್ನಿ, ಕೊನೆಯ ವಿಭಾಗಕ್ಕೆ ಬಂದಿದ್ದೀವಿ. ವಿಭಾಗ 6: ಹೆಚ್ಚಿಸುವುದು, ಬದಲಾಯಿಸುವುದಲ್ಲ, ನೈತಿಕತೆ ಮತ್ತು ಅನುಷ್ಠಾನ. ಎಐ ನಾವೆಲ್ಲ ಅಂದುಕೊಂಡಷ್ಟು ಒಳ್ಳೇದೇ ಆಗಿದ್ರೂ ಅದನ್ನ ಬಳಸುವಾಗ ನಾವು ಪಾಲಿಸಬೇಕಾದ ಕೆಲವು ನೈತಿಕ ನಿಯಮಗಳಿವೆ. ಇಲ್ಲಿ ಸೇಫ್ಟಿ ಮತ್ತು ಪ್ರೈವಸಿ ಫಸ್ಟ್, ಡೇಟಾ ಗೌಪ್ಯತೆ ನೀತಿಗಳನ್ನ ಯಾವತ್ತೂ ಉಲ್ಲಂಘಿಸಬಾರ್ದು. ಎಐ ಬಳಸುವಾಗ ವಿದ್ಯಾರ್ಥಿಗಳ ಪೂರ್ಣ ಹೆಸರು, ಪೂರ್ಣ ದಾಖಲೆಗಳನ್ನ ಎಂದಿಗೂ ಬಳಸಲೇಬಾರ್ದು. ಕೇವಲ ಮೊದಲಾಕ್ಷರಗಳನ್ನ ಬಳಸೋದು ಸೇಫ್. ಹಾಗೆ ಒಂದೇ ಸಲ ಎಲ್ಲದಕ್ಕೂ ಎಐ ಬಳಸೋ ಬದಲು 30 ದಿನಗಳ ಚಿಕ್ಕ ಪ್ಲಾನ್ ಮಾಡ್ಕೊಂಡು ಮುಂದುವರಿಯೋದು ಜಾಣತನ. ಅಂತಿಮವಾಗಿ ಎಐ ಏನೇ ಔಟ್ಪುಟ್ ಕೊಟ್ರೂ ಅದನ್ನ ಅಪ್ರೂವ್ ಮಾಡೋ ಅಧಿಕಾರ ಶಿಕ್ಷಕರ ಬಳಿನೇ ಇರಬೇಕು. ಈ ಒಂದು ಮಾತು ಇಡೀ ಎಐ ತತ್ವವನ್ನೇ ಎತ್ತಿ ಹಿಡಿಯುತ್ತೆ. ತೀರ್ಪು ಮಾನವನ ಬಳಿ ಉಳಿಯುತ್ತದೆ. ಕಠಿಣ ಕೆಲಸ ಯಂತ್ರಕ್ಕೆ ಹೋಗುತ್ತದೆ. ಹೆಚ್ಚಿಸಿ, ಬದಲಿಸಬೇಡಿ. ಖಂಡಿತವಾಗಿಯೂ ಎಐ ಯಾವತ್ತಿಗೂ ನಮ್ಮ ಟೀಚರ್ಸ್ನ ರೀಪ್ಲೇಸ್ ಮಾಡೋಕೆ ಸಾಧ್ಯನೇ ಇಲ್ಲ. ಅದು ಬರೀ ಕತ್ತೆ ದುಡಿಮೆಯನ್ನ ಕಡಿಮೆ ಮಾಡುತ್ತೆ ಅಷ್ಟೇ. ಆಡಳಿತಾತ್ಮಕ ಕೆಲಸ ಯಂತ್ರದ್ದು, ತರಗತಿಯ ಜವಾಬ್ದಾರಿ ಶಿಕ್ಷಕರದು. ಕೊನೆಯದಾಗಿ ಒಂದು ಮಹತ್ವದ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಈ ಎಲ್ಲಾ ಕಾಗದದ ಕೆಲ್ಸಗಳು, ಆಡಳಿತಾತ್ಮಕ ಹೊರೆಯನ್ನ ಎಐ ನಿಭಾಯಿಸ್ಬಿಟ್ರೆ ನಮ್ಮ ಶಿಕ್ಷಕರಿಗೆ ಸಾಕಷ್ಟು ಸಮಯ ಉಳಿಯುತ್ತೆ ಅಲ್ವಾ? ಹಾಗಾದ್ರೆ ಆ ಉಳಿತಾಯವಾದ ಅಮೂಲ್ಯವಾದ ಸಮಯವನ್ನ ತರಗತಿಯಲ್ಲಿ ಮಕ್ಕಳ ಜೊತೆಗಿನ ಬಾಂಧವ್ಯ ಹೆಚ್ಚಿಸಲು ಮತ್ತು ಕಲಿಕೆಯ ವಾತಾವರಣವನ್ನ ಇನ್ನಷ್ಟು ಅದ್ಭುತವಾಗಿ ರೂಪಿಸಲು ಅವರು ಹೇಗೆ ಬಳಸ್ಕೊಳ್ತಾರೆ, ಈ ಬಗ್ಗೆ ನಾವೆಲ್ಲರೂ ಒಮ್ಮೆ ಯೋಚಿಸೋಣ.